नमः। ॐ खड्गं चक्रगथेष्वचावरेगं शूलम्बुशुण्डेमशिरः शङ्खं सन्धदतीं करैस्त्रिनयनाम सर्वाङ्गभूषारताम् नीलाश्वत्युतिमास्य पाददशकामसेवे महाकालिकाम् यामस्तो सुपिते हरो कमलज हन्तुं मधुं कैटभम् कात्यायनाय विद्महे कन्याकुमारी धीमहि तन्नो दुर्गे प्रचोदयात्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते। ನಮ್ಮ ಹೆಸರು ಆದರ್ಶ್ ಭಟ್ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥದ್ದು. ನಾನು ಇಲ್ಲಿಗೆ ಬಂದು 6 ವರ್ಷ ಸಂಪೂರ್ಣ ಮುಕ್ತಾಯವಾಗಿ 7ನೇ ವರ್ಷ ಪ್ರಾರಂಭವಾಗಿರ್ತಕ್ಕಂಥದ್ದು. ಇಲ್ಲಿ 6 ವರ್ಷಗಳ ಕಾಲ ಸುದೀರ್ಘವಾಗಿ ಇಲ್ಲಿ ಅಮ್ಮನ ಸೇವೆಯನ್ನು ಬಂದು ಒಯ್ತಾ ಇರುವಂಥದ್ದು. ಆ ಭಗವತಿಯ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಡೆಸಿಕೊಂಡು ಪ್ರತಿ ಪೌರ್ಣಿಮೆಯ ದಿವಸ ಸತ್ಯನಾರಾಯಣ ಸ್ವಾಮಿಯ ವ್ರತ ಹೇಳುವಂಥದ್ದು ಸಾಯಂಕಾಲದಲ್ಲಿ ಪ್ರಾರಂಭವಾಗುವಂಥದ್ದು. ಹಾಗೆ ಸಂಕಷ್ಟರ ಚತುರ್ಥಿ, ಸಂಕಷ್ಟಿಯ ದಿವಸ ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮನವರ ಬಲಭಾಗದಲ್ಲಿ ಗಣಪತಿಯ ಮೂರ್ತಿ ಇರುವಂಥದ್ದು. ಗಣಪತಿ ಬಲಮುರಿಯ ಗಣಪತಿ ಆಗಿರುವುದರಿಂದ ಈ ಗಣಪತಿಗೆ ವಿಶೇಷವಾದಂತಹ ಶಕ್ತಿ ಇರುವಂಥದ್ದು. ಚಿಕ್ಕ ಮೂರ್ತಿ ಆದರೂ ಅದರ ಶಕ್ತಿ ದೊಡ್ಡದು ಎಂಬುದಾಗಿ ಹೇಳಿದ ಹಾಗೆ ಇಲ್ಲಿ ಸಹಿತ ಆ ಮಹಾಗಣಪತಿಯ ಹಣ ಮತ್ತು ಆ ಮಹಾಗಣಪತಿಯ ಒಂದು ಶಕ್ತಿ ಹೇಳುವಂಥದ್ದು ಅಗಾಧವಾಗಿರತಕ್ಕಂಥದ್ದು. ಆ ಗಣಪತಿಗೆ ಪ್ರತಿ ಸಂಕಷ್ಟಿಯ ದಿವಸ ಬೆಳಗ್ಗೆ ಅಷ್ಟದ್ರವ್ಯದಿಂದ ಮೂಲ ಮಂತ್ರ ಹವನ, 2 ತೆಂಗಿನಕಾಯಿಯ ಮೂಲ ಮಂತ್ರ ಹವನ, ಅದನ್ನ ಹೆಚ್ಚಿನದಾಗಿ ನಮ್ಮ ಒಂದು ಮಂಗಳೂರು ಉತ್ತರ ಕನ್ನಡ ಜಿಲ್ಲೆಯ ಕಡೆ ಕಲ್ಚರಲ್ಲಿ ಇದನ್ನ ನಡೆಸುವಂಥದ್ದು. 2 ತೆಂಗಿನಕಾಯಿಯ ಮೂಲ ಮಂತ್ರ ಹವನ ಎಂಬುದಾಗಿ. ನೀವು ಮಂಗಳೂರು ಕಡೆ ಹೋದ್ರೆ ಹಟ್ಟಿ ಅಂಗಡಿ ಹಾಗೆ ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ಇದು ಬಹುತೇಕವಾಗಿ ವಿಶೇಷವಾಗಿ ಕಾಣಬಹುದು, ಅಥವಾ ನಮ್ಮ ಇಡಗುಂಜಿ ಮಹಾಗಣಪತಿಯಲ್ಲಿ ಕಾಣಬಹುದು. ಆ ಗಣಪತಿಗೆ ಅಷ್ಟದ್ರವ್ಯದಿಂದ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಆ ದಿವಸ ಬೆಳಗ್ಗೆ ಗಣಹವನ ನಡೀತದೆ. ಹಾಗೆ ಸಾಯಂಕಾಲ ಸಂಕಷ್ಟರ ಚತುರ್ಥಿಯ ಪೂಜೆ, ಗಣಪತಿಗೆ ಪರಪಂಚಾಮೃತಾಭಿಷೇಕ ಇತ್ಯಾದಿ ಪೂಜಾ ಕರ್ಮಗಳು ನಡೀತದೆ. ಹಾಗೆ ಇನ್ನು ಅಮಾವಾಸ್ಯ ದಿವಸ ಅಮ್ಮನವರಿಗೆ ವಿಶೇಷವಾಗಿ ದುರ್ಗಾ ಹವನವನ್ನ ಕಾರ್ಯಕ್ರಮವನ್ನು ನಡೆಸ್ತೇವೆ. ಅಮಾವಾಸ್ಯ ದಿವಸ ದುರ್ಗಿ ಹೇಳುವಂಥದ್ದು, ಅಮ್ಮನವರು ಹೇಳುವಂಥದ್ದು ವಿಶೇಷವಾದಂತಹ ಶಕ್ತಿರೂಢಳಾಗಿರುವುದರಿಂದ, ಭದ್ರಕಾಳಿಯಾಗಿರುವುದರಿಂದ ಪ್ರತಿ ಅಮಾವಾಸ್ಯ ದಿವಸ ಬೆಳಗ್ಗೆ ಅಮ್ಮನವರಿಗೆ ದುರ್ಗಾ ಹವನ ನಡೀತದೆ. ಪಾಯಸ ದ್ರವ್ಯದಿಂದ, ಅಂದರೆ ಅಮ್ಮನವರಿಗೆ ಪಾಯಸನ ಪ್ರಿಯಳು, ಪಾಯಸ ಅಂದರೆ ದುರ್ಗಿಗೆ ಬಹಳ ಪ್ರೀತಿಯಾಗಿರುವುದರಿಂದ ಅಮ್ಮನವರಿಗೆ ಪಾಯಸ ದ್ರವ್ಯದಿಂದ ದುರ್ಗಾ ಹವನ ಪ್ರತಿ ಅಮಾವಾಸ್ಯೆಗೂ ನಡೀತದೆ. ಮತ್ತು ಇನ್ನು ವಾರ್ಷಿಕವಾದಂತಹ ವಿಶೇಷ ಪೂಜೆ ಪುನಸ್ಕಾರಾದಿಗಳು ನಡೀಲಿಕ್ಕಿರ್ತದೆ. ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ, ಪ್ರತಿ ದೇವಸ್ಥಾನದಲ್ಲಿ ಆಷಾಢ ಮಾಸ ದಿವಸ ಅಮ್ಮನವರಿಗೆ ಎಲ್ಲ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೀತವೆ. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ, ಅಂದ್ರೆ ಆಷಾಢ ಮಾಸದಲ್ಲಿ 4 ಶುಕ್ರವಾರ ಹೇಳುವಂಥದ್ದು ಪರಿಗಣಿಸ್ತೇವೆ. ಆ 4 ಶುಕ್ರವಾರದಲ್ಲಿಯೂ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತದೆ. ಮತ್ತು 1 ಆಷಾಢ ಶುಕ್ರವಾರದಲ್ಲಿ ಅಮ್ಮನವರಿಗೆ ಫಲಾಭಿಷೇಕ, ಪ್ರತಿ ವರ್ಷವೂ ಸಹಿತ ಇದನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದು 7ನೇ ವರ್ಷ ಆಗಿ ನಡೆಸ್ತಾ ಇದ್ದೇವೆ. ಎಲ್ಲ ತರಹದ ಹಣ್ಣಿನಿಂದ, ಅಂದ್ರೆ ಎಷ್ಟು ಜಾತಿಯ ಸಾಧ್ಯವಾಗಿ ತರುವಂತದ್ದಾಗ್ತದೆಯೋ ಅಷ್ಟು ಜಾತಿಯ ಹಣ್ಣಿನಿಂದ ಅಮ್ಮನವರಿಗೆ ಮಸ್ತಕಾಭಿಷೇಕ ನಡೀತದೆ. ಇದಕ್ಕೆ ಭಕ್ತಾದಿಗಳಿಂದಲೇ ಸಹಕಾರವಾಗುವಂಥದ್ದು, ಅಂದ್ರೆ ಭಕ್ತಾದಿಗಳು ಯಥೇಚ್ಛವಾಗಿ ಹಣ್ಣನ್ನು ತಂದು ಕೊಡುವಂಥದ್ದು, ಅವರ ಕೈಯಿಂದಲೇ ತಂದುಕೊಟ್ಟಂತಹ ಫಲದಿಂದಲೇ ಅಮ್ಮನವರಿಗೆ ಅಭಿಷೇಕವನ್ನ ಆಷಾಢ ಮಾಸದಲ್ಲಿ ನಡೆಸಿಕೊಂಡು ಹೋಗುತ್ತೇವೆ. ಇನ್ನು ನಾಗರ ಪಂಚಮಿ ದಿವಸ ವಿಶೇಷವಾಗಿ ನಾವು ಇದನ್ನ ಕುಕ್ಕಿಯಲ್ಲಿ ಕಂಡು ಬರುತ್ತೇವೆ. ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಥವಾ ಘಾಟಿ ಸುಬ್ರಹ್ಮಣ್ಯದಲ್ಲಿ ಕಂಡು ಬರುತ್ತೇವೆ. ಆಶ್ಲೇಷಾಬಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾರೆ. ನಾಗರ ಪಂಚಮಿ ದಿವಸ ನಾಗನಿಗೆ ವಿಶೇಷವಾಗಿ ಅಷ್ಟಕುಲನಾಗ ದೇವರ ಪ್ರೀತ್ಯರ್ಥವಾಗಿ ಆ ಒಂದು ಆಶ್ಲೇಷಾಬಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಯಾಕೆ ಅಂದ್ರೆ ಈ ಜಾಗದಲ್ಲಿ ನಾಗನ ಅಧೀನವಾಗಿರುವಂಥದ್ದು, ನಾಗನ ನೀವು ಕಂಡು ಬರಬಹುದು. ಈ ಒಂದು ಆಲಯದಲ್ಲಿ ನಾಗನ ಬನ ಹೇಳುವಂಥದ್ದು, ನಾಗರ ಕಟ್ಟೆ ಹೇಳುವಂಥದ್ದು ಇರುವಂಥದ್ದು. ಈ ನಾಗವನದಲ್ಲಿ ನಾಗನ ಸಂಚಾರ ಹೇಳುವಂಥದ್ದು ಇರುವುದರಿಂದ ಪ್ರತಿ ವರ್ಷವೂ ಸಹಿತ ಸಾರ್ವತ್ರಿಕವಾಗಿ ಸಾರ್ವಜನಿಕರ ಹಿತಕ್ಕೋಸ್ಕರವಾಗಿ, ಅವರ ಇಷ್ಟಾರ್ಥಗಳಿಗೋಸ್ಕರವಾಗಿ, ಮದುವೆಯ ಸಮಸ್ಯೆ ಹಾಗೆ ಸಂತಾನದವರಿಗೆ ಸಂತಾನ ಸಮಸ್ಯೆ ಇದೆಲ್ಲವನ್ನ
ಅನುಗ್ರಹವನ್ನ ಮಾಡುವುದಕ್ಕೋಸ್ಕರವಾಗಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷವೂ ಸಹಿತ ಆಶ್ಲೇಷಾಬಲಿ ಕಾರ್ಯಕ್ರಮವನ್ನ ನಾಗರ ಪಂಚಮಿ ಹಬ್ಬದ ದಿವಸ ಹಮ್ಮಿಕೊಳ್ಳುತ್ತೇವೆ. ಯಾಕೆಂದ್ರೆ ನಾಗನಿಗೆ ವಿಶೇಷವಾದಂತಹ ದಿನ ಆಗಿರುವುದರಿಂದ ನಾಗಾರಾಧನೆ ಬೆಳಗ್ಗೆಯ ದಿವಸ ಆ ನಾಗನಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಅಭಿಷೇಕಾದಿಗಳು ನಡೆದು ಸಾಯಂಕಾಲ ನಾಗ ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನು ಮಾಡಿ ಆಶ್ಲೇಷಾಬಲಿ ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ನಡೆಯುವಂಥದ್ದು ಮಂಡಲ ದರ್ಶನ, ಹಾಗೆ ಆ ಸುಬ್ರಹ್ಮಣ್ಯ ಮೂಲ ಮಂತ್ರ ಹವನ, ನಾಗ ಹವನ, ಆ ನಂತರ ಆಶ್ಲೇಷಾಬಲಿ ಆ ನಾಗದೇವತೆಗಳಿಗೆ ತರ್ಪಣಾದಿಗಳು ಅಂದ್ರೆ ಬಲಿ ಪ್ರದಾನಾದಿಗಳು ನಡೆಯುತ್ತದೆ. ಅಷ್ಟಕುಲ ನಾಗ ಎಂಬುದಾಗಿ ನಾವು ಹೇಳುವಂಥದ್ದು. ಆ ಅಷ್ಟಕುಲ ಎಲ್ಲ ನಾಗಗಳಿಗೂ ಸಹಿತ ತರ್ಪಣಾದಿಗಳನ್ನ ಬಲಿ ಪ್ರದಾನವನ್ನ ಕಾರ್ಯಕ್ರಮವನ್ನು ನಡೆಸ್ತೇವೆ. ಹಾಗೆ ಚೌತಿಯ ದಿವಸ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು. ಆ ನಂತರ ಶರನ್ನವರಾತ್ರಿ ವಿಶೇಷವಾಗಿ ಭಗವತಿಯಲ್ಲಿ ಇಲ್ಲಿ ಸನ್ನಿಧಾನದಲ್ಲಿ ದುರ್ಗಿಗೆ ವಿಶೇಷವಾಗಿರತಕ್ಕಂಥದ್ದು ಶರನ್ನವರಾತ್ರಿ. ಶರನ್ನವರಾತ್ರಿಯ ದಿವಸ ಅಮ್ಮನವರಿಗೆ ಇಲ್ಲಿ 10 ದಿನಗಳ ಕಾಲ ಸುದೀರ್ಘವಾದಂತಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಪ್ರತಿ ದಿವಸವೂ ಸಹಿತ ನಾನಾ ವಿಧವಾದಂತಹ ಅಲಂಕಾರಾದಿಗಳು, 10 ದಿವಸ 10 ತರಹದ ಅಲಂಕಾರ. ಹಾಗೆ ವಿಶೇಷವಾಗಿ ಭಗವತಿಗೆ 10 ದಿವಸ ಚಂಡೀ ಪಾರಾಯಣ ನಡೆಯುತ್ತದೆ. ಆ ಭಗವತಿಗೆ ಚಂಡೀ ಪಾರಾಯಣ, ಚಂಡೀ ಯಾಗ ಹೇಳುವಂಥದ್ದು ನವರಾತ್ರಿಯಲ್ಲಿ ಮಾಡಿಸುವುದರಿಂದ ಇಷ್ಟಾರ್ಥಗಳು ಮತ್ತು ಬಿಂಬದಲ್ಲಿ ಅಂದ್ರೆ ಮೂರ್ತಿಯಲ್ಲಿ ಶಕ್ತಿ ಅಭಿವೃದ್ಧಿಯಾಗುತ್ತದೆ ಎಂಬುದಾಗಿ ಶಾಸ್ತ್ರವೂ ಹೇಳುತ್ತದೆ, ಉಲ್ಲೇಖವೂ ಇದೆ. ಅದೇ ರೀತಿಯಾಗಿ ಪ್ರತಿ ನವರಾತ್ರಿಯಲ್ಲಿ ಆ ದುರ್ಗಿಯ ಪ್ರೀತ್ಯರ್ಥವಾಗಿ ಚಂಡೀ ಪಾರಾಯಣ ಸಾಯಂಕಾಲ ಅಂದ್ರೆ ನವರಾತ್ರಿ ರಾತ್ರಿಯ ಕಾಲದಲ್ಲಿ ಸಾಯಂಕಾಲ ಅಮ್ಮನವರಿಗೆ ಚಂಡೀ ಪಾರಾಯಣ ನಡೆಯುವಂಥದ್ದು. ಹಾಗೆ ಕೊನೆಯ ದಿವಸ ನವರಾತ್ರಿಯ ದಶಮಿಯ ದಿವಸ ಅಮ್ಮನವರಿಗೆ ಮಹಾಪೂರ್ಣಾಹುತಿ ನಡೆಯುತ್ತದೆ. ದುರ್ಗಾ ಹವನವಾಗಿ ಮಹಾಪೂರ್ಣಾಹುತಿ ನಡೆಯುತ್ತದೆ. ಆ ದಿವಸ ಎಲ್ಲ ಪೂರ್ಣಾಹುತಿಯನ್ನು ಮುಗಿಸಿ ಅಮ್ಮನಿಗೆ ವಿಶೇಷವಾದ ಪೂಜೆ ಪುನಸ್ಕಾರವನ್ನ ಮಾಡಿ ಅನ್ನದಾಸೋಹ ಅನ್ನದಾನ ನಡೆಯುತ್ತದೆ. ಇದು ನವರಾತ್ರಿಯಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ. ಹಾಗೆ ಪ್ರತಿ ವರ್ಷ ಫೆಬ್ರವರಿ 20ನೇ ತಾರೀಕಿನ ದಿವಸ ಅಮ್ಮನವರ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿರ್ತದೆ. ಪ್ರತಿ ವರ್ಷವೂ ಸಹಿತ ಈಗಾಗಲೇ ಅಮ್ಮನವರನ್ನ ಇಲ್ಲಿ ದೇವಾಲಯವನ್ನ ಪ್ರತಿಷ್ಠಾಪನೆಯ ಮಾಡಿ 14 ವರ್ಷಗಳು ಕಳೆದಿವೆ. ಹಾಗಾಗಿ ಇನ್ನು ಬರತಕ್ಕಂಥದ್ದು 15ನೇ ವರ್ಷ. ಅಂದ್ರೆ ಪ್ರತಿ ವರ್ಷವೂ ಫೆಬ್ರವರಿ 20ನೇ ತಾರೀಕಿನ ದಿವಸ ಈ ದೇವಾಲಯದಲ್ಲಿ ವರ್ಧಂತಿ ಮಹೋತ್ಸವ ನಡೀತದೆ. ವರ್ಧಂತಿ ಮಹೋತ್ಸವವನ್ನ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಯಾವ ರೀತಿಯಲ್ಲಿ ಕರ್ಮಗಳು ನಡೆಯಬೇಕು ಅದೆಲ್ಲವೂ ಸಹಿತ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯತ್ತ ಸಾಗಿಸ್ತಾ ಇದ್ದೇವೆ. 1 ವರ್ಷ ಅಮ್ಮನವರಿಗೆ ಸಾಧಾರಣ ಕರ್ಮವಾದರೆ 1 ವರ್ಷ ಅತಿಯಾದಂತ ಅಂದ್ರೆ ಪ್ರತಿ ವರ್ಷ 2 ವರ್ಷಕ್ಕೆ ಶಾಸ್ತ್ರವೂ ಸಹಿತ ಉಲ್ಲೇಖವನ್ನು ಮಾಡುತ್ತದೆ. ಶಾಸ್ತ್ರದಲ್ಲಿ ಇರತಕ್ಕಂಥದ್ದು 2 ವರ್ಷಕ್ಕೊಂದು ಸಲ ಅಮ್ಮನವರಿಗೆ ಬಿಂಬದಲ್ಲಿ ಅಂದ್ರೆ ಕಲ್ಲಿನ ಮೂರ್ತಿಯಲ್ಲಿ ಶಕ್ತಿಯನ್ನ ಕೊಡಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಅದೇ ರೀತಿಯಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ದೇವಾಲಯದಲ್ಲಿ ಅಮ್ಮನವರಿಗೆ ತತ್ವಕಲಾ ಹೋಮ ಎಂಬುದಾಗಿ ಮಂತ್ರದಲ್ಲಿ ಬರುತ್ತದೆ. ಶಾಸ್ತ್ರದಲ್ಲಿ ಮಂತ್ರದಲ್ಲಿ ಬರುವಂಥದ್ದು ತತ್ವಕಲಾ ಅಂದ್ರೆ ಅಮ್ಮನವರಿಗೆ ಕಲೆಯನ್ನ ಅಂದ್ರೆ ಶಕ್ತಿಯನ್ನ ತುಂಬುವಂತಹ ಕರ್ಮ ಎಂಬುದಾಗಿ. ಅದೇ ರೀತಿಯಾಗಿ ತತ್ವಕಲಾ ಹವನವನ್ನು ನಡೆಸ್ತೇವೆ. ಆ ನಂತರ 5 ವರ್ಷಕ್ಕೊಮ್ಮೆ ಕುಂಭಾಭಿಷೇಕ. ಈಗಾಗಲೇ ಹಿಂದಿನ ವರ್ಷ ಕುಂಭಾಭಿಷೇಕ ನಡೆದಿದೆ. 5 ವರ್ಷಕ್ಕೊಂದು ಸಲ ಕುಂಭಾಭಿಷೇಕವನ್ನು ನಡೆಸಬೇಕು ಎಂಬುದಾಗಿ ಹೇಳುವಂಥದ್ದು. ಅದೇ ರೀತಿಯಾಗಿ ಆ ವರ್ಧಂತಿ ಮಹೋತ್ಸವದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪ್ರೀತಿಯಾಗಿರುವಂತೆ ಚಂಡೀಯಾಗ ಹೇಳುವಂಥದ್ದು ಅಮ್ಮನವರಿಗೆ ನಡೀತದೆ. ಆ ದಿವಸ ಅಮ್ಮನವರಿಗೆ ನಾನಾ ವಿಧವಾದಂಥ ಇಡೀ ದೇವಸ್ಥಾನವು ಸಹಿತ ವೈಭವೋಪೇತದಿಂದ ಅಲಂಕೃತವಾಗಿ ಫಲಪುಷ್ಪಾದಿಗಳಿಂದ ಅಲಂಕೃತಳಾಗಿ ಆ ದಿವಸ ಅಮ್ಮನವರು ತನ್ನ ದೇಹದಲ್ಲಿ ಸಂಪೂರ್ಣವಾದಂತಹ ಶಕ್ತಿಯನ್ನ ತುಂಬಿಕೊಂಡು ವಜ್ರಾಂಗಿ ಕವಚದ ಮೂಲಕವಾಗಿ ತನ್ನ ಪೀಠದಲ್ಲಿ ರಾರಾಜಿಸ್ತಾ ಇರ್ತಾಳೆ. ಆ ಹೊರಭಾಗದಲ್ಲಿ ಸಪರಿವಾರಗಳನ್ನ ಸೇರಿಕೊಂಡಂತಹ ಭಗವತಿಗೆ ದುರ್ಗಾ ಹವನಗಳನ್ನು ಆ ಒಂದು ಮಹಾಗಣಪತಿಯ 1000 ಮೋದಕದಿಂದ ಮಹಾಗಣಪತಿ ರಾಜ ಹವನ ನಡೀತದೆ. ಯೋಮೋದಕ ಸಹಸ್ರೇಣ ಯಜತಿ ಎಂಬುದಾಗಿ ಹೇಳುತ್ತದೆ ಮಂತ್ರ. ಅಂದ್ರೆ ಯಾವ ವ್ಯಕ್ತಿಯು 1008 ಮೋದಕದಿಂದ ಹವನವನ್ನ ಮಾಡ್ತಾನೋ ಅವನಿಗೆ ಇಷ್ಟಾರ್ಥಗಳು ಆ ಗಣಪತಿ ಅನುಗ್ರಹವನ್ನ ಮಾಡ್ತಾರೆ ಎಂಬುದಾಗಿ ಹೇಳುವಂಥದ್ದು. ಅದು ಅಥರ್ವ ಶೀರ್ಷ ಸೂಕ್ತ ಹವನದಲ್ಲಿ ಬರುವಂಥದ್ದು, ಆ ಮಂತ್ರದಲ್ಲಿ ಬರುವಂಥದ್ದು. ಅದೇ ರೀತಿಯಾಗಿ ಆ ದಿವಸ 1000 ಸಂಖ್ಯೆಯಲ್ಲಿ ಗಣಪತಿಯ ಮೂಲಮಂತ್ರ ಹವನ, ಹಾಗೆ ಸುಬ್ರಹ್ಮಣ್ಯ ಮೂಲಮಂತ್ರ ಹವನ, ಆದಿತ್ಯಾದಿ ಸಮಗ್ರಹ ದೇವತೆಗಳಿಗೆ ಮೂಲಮಂತ್ರ ಹವನ, ನಾಗದೇವತೆಗಳಿಗೆ ಮೂಲಮಂತ್ರ ಹವನ, ಎಲ್ಲವನ್ನ ಹವನವನ್ನು ಮುಗಿಸಿ
ಕೊನೆಯದಲ್ಲಿ ಆ ಭಗವತಿಗೆ ಚಂಡೀಯಾಗ ನಡೆದು ಚಂಡೀಯಾಗದ ಮಹಾಪೂರ್ಣಾಹುತಿಯನ್ನ ಸ್ವೀಕರಿಸಿಕೊಂಡು ತದನಂತರವಾಗಿ ವರ್ಷಕ್ಕೊಮ್ಮೆ ದೇವರ ದೇವಾಲಯದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಇರುವಂತದ್ದು ಉತ್ಸವ ಮೂರ್ತಿ ಎಂಬುದಾಗಿರುತ್ತದೆ. ಆ ಉತ್ಸವವನ್ನ ವರ್ಷಕ್ಕೊಮ್ಮೆ ಒಂದು ಸಲ ಆ ಉತ್ಸವ ಮೂರ್ತಿ ಹೊರಗಡೆ ಹೋಗಿ ಪೂಜೆ ಪುರಸ್ಕಾರವನ್ನ ತೆಗೆದುಕೊಂಡು ಬರಬೇಕು. ಹಾಗೆ ಮಾಡಿದಾಗ ಮಾತ್ರ ಈ ದೇವಸ್ಥಾನದಲ್ಲಿ ಆ ದೇವಾಲಯದ ಮೂರ್ತಿಗೆ ಸರಿಯಾದಂತಹ ಒಂದು ಬಿಂಬ ಶಕ್ತಿ ಹೇಳುವಂಥದ್ದು ಪ್ರಾಪ್ತವಾಗುತ್ತದೆ. ಶಕ್ತಿ ರೂಢರಾಗಿರುತ್ತಾಳೆ ಮತ್ತು ಕ್ರಮವೂ ಇರುವಂಥದ್ದು ಶಾಸ್ತ್ರದಲ್ಲೂ ಆಗಮ ಶಾಸ್ತ್ರದಲ್ಲೂ ಇರುವಂಥದ್ದು. ಅದೇ ರೀತಿಯಾಗಿ ಆ ದಿವಸ ಮಧ್ಯಾಹ್ನದ ಮೇಲೆ ಅನ್ನದಾಸೋಹ ಆದ ನಂತರ ಆ ಅಮ್ಮನವರ ಮೂಲ ವಿಗ್ರಹದ ಒಂದು ಉತ್ಸವ ಮೂರ್ತಿ ಹೇಳುವಂಥದ್ದು ಹೊರಡುತ್ತದೆ. ಇಲ್ಲಿ ಸುತ್ತಮುತ್ತಲಿರತಕ್ಕಂಥ ಮನೆಗಳಿಗೆ ಹೋಗಿ ಅಲ್ಲೆಲ್ಲ ಒಂದು ಸೇವೆಯನ್ನ ತೆಗೆದುಕೊಂಡು ತದನಂತರವಾಗಿ ಮತ್ತೆ ಸ್ವಸ್ಥಾನಕ್ಕೆ ಬಂದು ಆ ಭಗವತಿಗೆ ಸಾಯಂಕಾಲ ಆ ಏನು ಪೂಜೆ ಪುರಸ್ಕಾರಾದಿಗಳು ನಡೆದು ಆ ನಂತರ ಅಮ್ಮನವರಿಗೆ ತೀರ್ಥ ಪ್ರಸಾದ ಎಲ್ಲ ಪೂಜೆ ಪುರಸ್ಕಾರಗಳು ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿಕ್ಕಿರುವಂಥದ್ದು. ಈ ಎಲ್ಲ ಕರ್ಮಗಳು ಈ ಒಂದು ವರ್ಷದಲ್ಲಿ ಮತ್ತು ತಿಂಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಸ್ತಾ ಬರ್ತಾ ಇದ್ದೇವೆ. ಸರ್, ನಿಮ್ಗೆ ಸರ್ಪ ಕಾಣಿಸ್ಕೊಂತಂತೆ, ಅದು ಎಲ್ಲಿ ಯಾವಾಗ ಕಾಣಿಸ್ಕೊಳ್ತು? ಅಂದ್ರೆ ಇಲ್ಲಿ ಕೆಲವೊಂದಷ್ಟು ದೇವಸ್ಥಾನದಲ್ಲಿ ಇರುವಂತದ್ದು, ಈ ದೇವಸ್ಥಾನದಲ್ಲಿ ಒಂದಷ್ಟು ಮೂಲತವಾದಂತಹ ಶಕ್ತಿ ಹೇಳುವಂಥದ್ದು ಇರುವಂಥದ್ದು. ಈ ದೇವಸ್ಥಾನದಲ್ಲಿ ತಾವು ನೋಡಬಹುದು ಸುತ್ತಲೂ ಸಹಿತ ಒಂದು ಕಟ್ಟೆ ಪಗಾರವನ್ನು ಅಂದ್ರೆ ಕಲ್ಲಿನಿಂದ ನಿರ್ಮಾಣವಾದಂತಹ ಒಂದು ಕಟ್ಟೆ ಹೇಳುವಂಥದ್ದಿದೆ. ಅದರ ಹೊರಗಡೆಯ ಭಾಗದಲ್ಲಿ ಒಂದು ರುದ್ರಭೂಮಿ ಹೇಳುವಂಥದ್ದು, ಸ್ಮಶಾನ ಭೂಮಿ ಹೇಳುವಂಥದ್ದು ಇದೆ. ಅದಕ್ಕಾಗಿ ಆಗ ನಾನು ಇಲ್ಲಿ ಬಂದಾಗ ಈ ಸ್ಮಶಾನ ರುದ್ರಭೂಮಿ ಹಿಂದಗಡೆ ಇದೆ, ಇಲ್ಲಿ ಭಗವತಿ ಇದ್ದಾಳೆ, ಇಲ್ಲಿ ಯಾವುದು ತೊಂದರೆ ಆಗಬಹುದೇನೋ ಮುಂದೆ ಎಂಬುವಂತಹ ಜಿಜ್ಞಾಸೆಯಿಂದ ನಮ್ಮ ಊರಿನಿಂದಲೇ ಕರೆಸಿ 2 ದಿವಸಗಳ ಪೂಜೆ ಇಲ್ಲೆಲ್ಲ ಪೂಜೆಯನ್ನ ಮುಗಿಸಿ ಅವರು ಆ ನಂತರ ಇಲ್ಲಿಯೇ ದೇವಾಲಯದಲ್ಲಿ ಕವಡೆ ಶಾಸ್ತ್ರವನ್ನ ಹಾಕ್ತಾರೆ. ಕವಡೆಯನ್ನ ಹಾಕಿ, ಯಾಕೆಂದ್ರೆ ದೇವಸ್ಥಾನದಲ್ಲಿ ಕವಡೆ ಅಥವಾ ಅಷ್ಟಮಂಗಲ ಪ್ರಶ್ನೆಯ ಮುಖಾಂತರವಾಗಿ ಸಂಪೂರ್ಣವಾದಂತ ಇಲ್ಲಿಯ ಜಾಗದ ವಿಚಾರ ಗೊತ್ತಾಗುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಕವಡೆಯನ್ನ ಹಾಕಿದಾಗ ಇಲ್ಲಿ ಎಲ್ಲದಕ್ಕೂ ಉತ್ತರ ಸಿಗ್ತಾ ಬರ್ತದೆ. ಈ ಜಾಗದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ, ಹಿಂದೆ ರುದ್ರಭೂಮಿ ಇದ್ದರೂ ಸಹಿತ ಅದು ನನಗೆ ಯಾವುದೇ ಮೈಲಿಗೆ ಇಲ್ಲ ಅಥವಾ ನನಗೆ ತೊಂದರೆ ಆಗ್ತಾ ಇಲ್ಲ ಎಂಬುದಾಗಿ ಉತ್ತರ ಬರುತ್ತದೆ. ಆ ನಂತರ ಇಲ್ಲಿ ತಾವೆಲ್ಲರೂ ಕೇಳಿದ್ದೀರಿ, ಈಗ ಎಲ್ಲರೂ ಹೇಳುತ್ತಾ ಇರುವಂಥದ್ದು ಓಂ ಶಕ್ತಿ ಭದ್ರಕಾಳಿ ಎಂಬುದಾಗಿ ಹೆಸರು ಬರುತ್ತದೆ. ಯಾಕೆ ಇದು 2 ದೇವತೆಗಳು ಇದೆಯಾ ಇದರಲ್ಲಿ ಹೇಳುವಂಥದ್ದು ಜಿಜ್ಞಾಸೆ ಉಂಟಾಗಿದೆ. ಯಾಕೆ ಅಂದರೆ ಹೇಗೆ ಅಂದರೆ ಓಂ ಶಕ್ತಿ ಎಂಬುದಾಗಿ ಇಲ್ಲಿ ಕಲ್ಲಿನ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡುವಾಗ ಓಂ ಶಕ್ತಿ ಎಂಬುದಾಗಿ ಪ್ರಶ್ನೆಯನ್ನ ಮಾಡುತ್ತಾರೆ. ಆ ಒಂದು ದೇವರಿಗೆ ನಾಮಕರಣವನ್ನ ಅಂದ್ರೆ ದೇವರನ್ನ ಪ್ರತಿಷ್ಠಾಪನೆಯನ್ನ ಮಾಡುತ್ತಾರೆ. ಆದರೆ ಇಲ್ಲಿ ನಾಗ ಬಿಲ ಇರತಕ್ಕಂತಹ ನಾಗ ಮೂರ್ತಿಯ ಪಕ್ಕದಲ್ಲಿಯೇ ಒಂದು ಆ ಮುನೇಶ್ವರ ದೇವರಿದೆ. ಮುನೇಶ್ವರ ನಾಗ 2 ಸಹಿತ ಅಲ್ಲಿ ಇರುವಂಥದ್ದು. ಆ ಮುನೇಶ್ವರ ಪಕ್ಕದಲ್ಲಿ ಒಂದು ಆಲದ ಮರ ಹೇಳುವಂಥದ್ದಿದೆ. ಆ ಆಲದ ಮರ ಮತ್ತು ಇವಾಗ ಬೇವಿನ ಮರ ಕಾಣಿಸ್ತಾ ಇಲ್ಲ. ಅದು ಯಾಕೆ ಅಂದ್ರೆ ಆಗಿನ ಸಂದರ್ಭದಲ್ಲಿ ಬೇವಿನ ಮರದಲ್ಲಿ ಆ ದೇವತೆ ಅಂದ್ರೆ ಭದ್ರಕಾಳಿಯಾಗಿರತಕ್ಕಂಥವಳಿಗೆ ನೆಲೆಯಲ್ಲೂ ಇಲ್ಲದೇನೆ ಈ 2 ಮರದ ಸಂಚಾರದಲ್ಲಿ ಇಟ್ಟುಕೊಂಡು ಅತಂತ್ರ ಸ್ಥಿತಿಯಲ್ಲಿ ಇದ್ದವಳಾಗಿ ಯಾವಾಗ ಈ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಈ ಮೂರ್ತಿಯಲ್ಲಿ ಶಕ್ತಿಯನ್ನ ತುಂಬಿದರೋ ಆ ಸಮಯದಲ್ಲಿ ಇಲ್ಲಿ ಈ ಒಂದು ಮೂರ್ತಿಗೆ ಬಂದು ತಾನು ಆವರಿಸಿಕೊಳ್ಳುತ್ತಾಳೆ. ಈ ಮೂರ್ತಿಯಲ್ಲಿ ಬಿಂಬದಲ್ಲಿ ಬಂದು ಸೇರಿಕೊಳ್ಳುತ್ತಾಳೆ. ಆಗ ಕ್ರಮೇಣವಾಗಿ ಇದು ಕಾಕತಾಳೀಯವೂ ಅಲ್ಲ, ಯಾವುದೂ ಇಲ್ಲ. ಇಲ್ಲಿ ಇನ್ನು ದೇವಾಲಯದಲ್ಲಿ ಅಭಿವೃದ್ಧಿ ಕಾರ್ಯ ಹೇಳುವಂಥದ್ದು ಒಂದಷ್ಟು ಕುಂಠಿತದಲ್ಲಿದೆ. ಇಲ್ಲಿ ಯಾವುದೇ ಒಂದು ಇವಾಗ ತಾನೇ ಒಂದು ದೇವಸ್ಥಾನ ಅಭಿವೃದ್ಧಿಯತ್ತ ಸಾಗುತ್ತಾ ಇರುವುದರಿಂದ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಬೇಕು. ಒಂದೇ ಸಮನೆ ಅಭಿವೃದ್ಧಿ ಆಗಬೇಕು ಅಂತಲ್ಲ, ಕ್ರಮೇಣವಾಗಿ ಅಭಿವೃದ್ಧಿ ಆಗಬೇಕು. ಹೇಗೆ ಒಂದು ಮಗು ಜನನ ಆದ ನಂತರ ಅಂಬೆಗಾಲನ್ನ ಇಡುತ್ತಾ ನಡೆದುಕೊಂಡು ಬರುತ್ತದೆಯೋ ಅದೇ ರೀತಿಯಾಗಿ ದೇವಸ್ಥಾನವು ಸಹಿತ ಹಂತವಾಗಿ ಅಭಿವೃದ್ಧಿಯಂತ ಸಾಗಬೇಕು. ಅದೇ ರೀತಿಯಾಗಿ ಈಗ ಅಭಿವೃದ್ಧಿ ಹೇಳುವಂಥದ್ದು ನಿಧಾನವಾಗಿ ಕುಂಠಿತವಾಗಿ ಸಾಗುತ್ತಾ ಇದೆ. ಅದು ಸ್ವಲ್ಪ ಮಂದಗತಿಯಲ್ಲಿದೆ. ಸ್ವಲ್ಪ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ದೇವಸ್ಥಾನದಲ್ಲಿ ದೇವರ ಗರ್ಭಗುಡಿಯ ಆ ಹೊರಭಾಗದಲ್ಲಿ ಒಂದು ತಾಮ್ರದ ಕವಚ ಹೇಳುವುದು ಹಿತ್ತಾಳಿ ಕವಚ ಹೇಳುವಂಥದ್ದಾಗಬೇಕು. ಆನಂತರ ಉತ್ಸವ ಮೂರ್ತಿ ವಿಶೇಷ ಆದಂತಹ ಒಂದು ಹೊರಗಡೆ ಪ್ರದಕ್ಷಿಣೆಯನ್ನ ಹೋಗುವಾಗ ಪ್ರತಿ ವರ್ಷವೂ ಸಹಿತ ನಾವು ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತೇವೆ. ಆದರೆ ಅಮ್ಮನವರಿಗೆ ವಿಶೇಷ ಯಾವುದೇ ದೇವತೆಗಳಿಗಾದರೂ ಸಹಿತ ಹೊರಗಡೆ ಹೋಗುವಾಗ ರಾಜೋಪಚಾರ ಸೇವೆಯಲ್ಲಿ ಬರುತ್ತದೆ. ಅಶ್ವಾರೂಢಂ ಗಜಾರೂಢಂ ರಥಾರೂಢಂ ಎಂಬುದಾಗಿ ಬರುತ್ತದೆ. ಅಂದ್ರೆ ಅಶ್ವದ ಮೇಲೆ ಹೋಗಬೇಕು ಅಥವಾ ಗಜದ ಮೇಲೆ ಹೋಗಬೇಕು ಅಥವಾ ರಥಾರೂಢಂ ರಥದ ಮೇಲೆ ಹೋಗಬೇಕು ಎಂಬುದಾಗಿ ದೇವತೆಗಳು. ಅದೇ ರೀತಿಯಾಗಿ ದೇವಸ್ಥಾನದಲ್ಲಿ ಇಲ್ಲಿ ನಮ್ಮ ಒಂದು ಮಹದ ಆಸೆ ಏನು ಕೇಳಿದ್ರೆ ಅಷ್ಟು ಎಂಬುದಾಗಿ
ಆ ಮಹದ ಆಸೆಯನ್ನು ಏನಂದ್ರೆ ಆ ಭಗವತಿಗೆ ಒಂದು ರಥವನ್ನ ಸಿದ್ಧಪಡಿಸಿ ರಥದಲ್ಲಿ ಅವರು ಒಳಗಡೆ ಹೋಗಿ ಎಲ್ಲ ಸೇವೆಯನ್ನು ಸ್ವೀಕಾರವನ್ನು ಮಾಡಬೇಕು ಎಂಬುದಾಗಿ ಆ ಒಂದು ಸಂಕಲ್ಪವನ್ನ ಮಾಡಿದ್ದೇವೆ. ಎಲ್ಲ ಬಂದಂತಹ ಭಕ್ತಾದಿಗಳು ಮತ್ತು ಅಮ್ಮನವರಿಗೆ ಸುವರ್ಣ ಕವಚ ಹೇಳುವಂಥದ್ದು ಸಂಪೂರ್ಣವಾದಂತಹ ವಜ್ರಾಂಗಿ ಕವಚ ಆಗಬೇಕು. ಸುವರ್ಣದಿಂದ ಅಂದ್ರೆ ಬಂಗಾರದಿಂದ ಕವಚ ಹೇಳುವಂಥದ್ದು ಆಗಬೇಕು. ಈ ಎರಡು ಕರ್ಮ ಆಗಬೇಕು, ಕೆಲಸ ಆಗಬೇಕು. ಅದಕ್ಕೆ ತಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಎಲ್ಲ ಆ ಸೇವೆಯಲ್ಲಿ ಬಂದು ಭಾಗಿಯಾಗಿ ತಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಧನ ಸಹಾಯವನ್ನ ಮಾಡಿ ಆ ಭಗವತಿಯ ಕೃಪೆಗೆ ತಾವೆಲ್ಲ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಇನ್ನು ಪ್ರತಿ ಅಮಾವಾಸ್ಯೆಯ ದಿವಸವೂ ಸಹಿತ ಇಲ್ಲಿ ಮಂಡಲವನ್ನ ರಚನೆಯನ್ನ ಮಾಡಿ ಕಲಶವನ್ನ ಇಟ್ಟು ಆ ದೇವತಾ ಮೂರ್ತಿಯನ್ನ ಆವಾಹನೆಯನ್ನ ಮಾಡುವಂಥದ್ದು. ಯಾಕೆ ಅಂದ್ರೆ ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿ ಭಾವೇನ ಮಂಡಲೇಸ್ವಿನ ಕಲಶೇಸ್ವಿನ ಸನ್ನಿಧಿಂಕುರು ಎಂಬುದಾಗಿ ಹೇಳುವಂಥದ್ದು. ಅಂದ್ರೆ ಕಲಿಯುಗದಲ್ಲಿ ದೇವತೆಗಳು ಸಾಕ್ಷಾತ್ ಆಗಿ ಭೂಮಿಯನ್ನ ಸ್ಪರ್ಶಿಸುವುದಿಲ್ಲ ಎಂಬುದಾಗಿ ಹೇಳುತ್ತದೆ. ಹಾಗಾದ್ರೆ ದೇವತೆ ಆರಾಧನೆ ಹೇಗೆ ಮಾಡಬೇಕು ಅಂದ್ರೆ ಮಂಡಲೇಸ್ವಿನ್ ಕಲಶೇಸ್ವಿನ್ ಮೂರ್ತಿಯಸ್ವಿನ್, ಮಂಡಲದಲ್ಲಿ ಒಂದೊಂದು ದೇವತೆಗಳಿಗೆ ಒಂದೊಂದು ವಿಧವಾದಂತಹ ಮಂಡಲ ಹೇಳುವಂಥದ್ದು ರಂಗೋಲಿಯಿಂದ ರಚನೆ ಮಾಡಿದಂತಹ ಮಂಡಲ ಹೇಳುವಂಥದ್ದು ಇರುತ್ತದೆ. ಆ ಮಂಡಲೇಸ್ವಿನ ಮಂಡಲದಲ್ಲಿ ಆವಾಹನೆಯನ್ನ ಮಾಡಬೇಕು. ಕಲಶೇಸ್ವಿನ್ ಕಲಶದಲ್ಲಿ ಆವಾಹನೆಯನ್ನ ಮಾಡಬೇಕು. ತದನಂತರವಾಗಿ ಮೂರ್ತಿಯಸ್ವಿನ್ ಮೂರ್ತಿಯಲ್ಲಿ ಆವಾಹನೆಯನ್ನ ಮಾಡಬೇಕು ಎಂಬುದಾಗಿ. ಈಗ ಮನೆಯ ಕಾರ್ಯಕ್ರಮದಲ್ಲಿ ಮನೆಯಲ್ಲಾದ್ರೆ ಮೂರ್ತಿಯ ಕಲ್ಲಿನ ಮೂರ್ತಿಯನ್ನ ಇಟ್ಟು ಪೂಜೆ ಪುನಸ್ಕಾರವನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಮಂಡಲ ಮತ್ತು ಕಲಶದಿಂದ ಆ ಪೂಜೆ ಪುನಸ್ಕಾರ ನಡೆಸ್ತಾರೆ. ಆದರೆ ದೇವಾಲಯದಲ್ಲಿ ಮಾತ್ರ ಈ ಮೂರು ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳಿದ ಹಾಗೆ ನಾವು ಪ್ರತಿ ಅಮಾವಾಸ್ಯೆಯೂ ಸಹಿತ ಮಂಡಲದಲ್ಲಿ ಹಾಗೆ ಕಲಶದಲ್ಲಿ ಮೂರ್ತಿ ಇಲ್ಲಿ ಮೂರ್ತಿ ಕಲ್ಲಿನ ಮೂರ್ತಿಯಲ್ಲಿ ಮೂರೂ ರೀತಿಯಲ್ಲಿ ಕ್ರಮವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಮಾವಾಸ್ಯೆಯ ದಿವಸ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಇರೋದ್ರಿಂದ ದಿನದಿಂದ ದಿನಕ್ಕೆ ಜನ ಜಾಸ್ತಿಯಾಗಿ ಅವರ ಸೇವೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಆ ಭಗವತಿ ಅನುಗ್ರಹವನ್ನ ಮಾಡುತ್ತಾ ಇದ್ದಾರೆ. ಇನ್ನು ಇಲ್ಲಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಸಹಿತ ಅಮ್ಮನವರಿಗೆ ಕೆಲವೊಂದಷ್ಟು ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸ್ತೇವೆ ಎಂಬುದಾಗಿ ಹೇಳಿದ ಹಾಗೆ ಮಾರ್ಚ್ ಸಮಯದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ಸಮಯದಲ್ಲಿ ಅಮ್ಮನವರಿಗೆ ಒಂದು ಎಳೆನೀರ ಫಲಾಭಿಷೇಕ ಹೇಳುವಂಥದ್ದು ನಡೆಸ್ತಾ ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಸಹಿತ ನಡೆಸಿಕೊಂಡು ಬರ್ತೇವೆ ಎಳೆನೀರ ಅಭಿಷೇಕವನ್ನು. ಆ ಭಗವತಿಗೆ ಎಳೆನೀರು ಅಂದ್ರೆ ಬಹಳ ಪ್ರೀತಿಯಾಗಿರುವುದರಿಂದ ವರ್ಷದಿಂದ ವರ್ಷಕ್ಕೆ ಆ ಒಂದು ಎಳೆನೀರ ಅಭಿಷೇಕ ಅಧಿಕವಾಗಿಯೇ ಹೋಗುತ್ತಾ ಇದೆಯೇ ಹೊರತು ಅದು ಕಡಿಮೆ ಆಗದಲ್ಲ. ಪ್ರಶ್ನೆ ವರ್ಷ ಮೊದಲನೇ ವರ್ಷ 501 ಎಂಬುದಾಗಿ ಸಂಖ್ಯೆಯನ್ನ ಹಾಕಿದ್ದೇವೆ. ಆದ್ರೆ ಅದಕ್ಕಿಂತ ಜಾಸ್ತಿಯಾಗಿ 800 ಹತ್ರ ಗಡಿ ಹತ್ರ ಹೋಯ್ತು. ಆ ನಂತರ ಎರಡನೇ ವರ್ಷ 1000 ಗಡಿ ಹತ್ರ ಬಂತು. 501 ಎಂಬುದಾಗಿ ಹೇಳುತ್ತೇವೆ, ಯಥಾಶಕ್ತಿ ಎಂಬುದಾಗಿ ಹೇಳುತ್ತೇವೆ. ಆದ್ರೆ ಕಳೆದ 2 ವರ್ಷಗಳಿಂದ ಅದರಲ್ಲೂ ಈ ವರ್ಷವೂ ಸಹಿತ ಮತ್ತೆ ವಿಶೇಷವಾಗಿ ಬರದ ಪರಿಸ್ಥಿತಿಯಲ್ಲಿಯೂ ಮಳೆ ಇಲ್ಲದೆ ಇದ್ದರೂ ಸಹಿತ ಬಂದಂತ ಎಲ್ಲ ಭಕ್ತಾದಿಗಳು ಅವರ ಸುಹಸ್ತದಿಂದಲೇ, ಇದು ಯಾರಿಗೆ ಒತ್ತಾಯಕ ಪೂರ್ವಕವಾಗಿ ಮಾಡುವಂತದ್ದಲ್ಲ, ಹೇಳಿರುತ್ತೇವೆ ಈ ರೀತಿಯಾದಂತಹ ಒಂದು ಕರ್ಮವನ್ನ ಮಾಡಬೇಕು, ಪೂಜೆ ಮಾಡಬೇಕು ಎಂಬುದಾಗಿ. ಎಲ್ಲಿಂದಲೋ ಭಕ್ತಾದಿಗಳು ಕೊಟ್ಟು ಹೋಗುತ್ತಾರೆ. ಕೆಲವೊಂದಷ್ಟು ಜನ ಆ ಸೇವೆಯಲ್ಲಿ ಭಾಗಿಯಾಗುತ್ತಾರೆ. ಕೆಲವೊಂದಷ್ಟು ಜನ ಆ ಎಳೆನೀರನ್ನ ಕೊಟ್ಟು ಅವರವರ ಕೆಲಸಕ್ಕೆ ಹೋಗಿರ್ತಾರೆ. ಯಾವುದೋ ಒಂದು ಏರಿಯಾದಿಂದ ಬಂದು ಇಲ್ಲಿ ಸೇವೆಯನ್ನ ಮಾಡಿ ಹೋಗುವಂತವರು ಇದ್ದಾರೆ. ಈ ವರ್ಷ 1008 ಎಂಬುದಾಗಿ ಸಂಖ್ಯೆಯನ್ನು ಹಾಕಿದ್ವಿ. ಆದ್ರೆ ಅವಳಿಗೆ 1008 ಸಂಖ್ಯೆ ಸಾಕಾಗಿಲ್ಲ ಅಂತ ಕಾಣುತ್ತೆ. ನನ್ನ ಸಂಕಲ್ಪ ಕಡಿಮೆ ಆಯ್ತು ಅಂತ ಕಾಣುತ್ತೆ. ನಾನು ಅವಳಿಗೆ ಸಂಕಲ್ಪವನ್ನು ನೀನು ಮಾಡುವವನು ಯಾರು ಎಂಬುದಾಗಿ ಆಯ್ತು ಏನೋ ಗೊತ್ತಿಲ್ಲ. ಹಾಗಾಗಿ ಇವಳು ಈ ಸಲ 1500ಕ್ಕಿಂತ ಅಧಿಕವಾಗಿ ಎಳೆನೀರನ್ನು ತನ್ನ ಸೇವೆಯಲ್ಲಿ ಕಾಲಬುಡದಲ್ಲಿ ಹಾಕಿಕೊಂಡಿದ್ದಾಳೆ. ಅಂತದ್ದು ಇದರಲ್ಲೇ ಪ್ರತ್ಯಕ್ಷವಾಗಿ ಗೊತ್ತಾಗದ ಅವಳು ಎಷ್ಟು ಶಕ್ತಿ ರೂಢಳು, ಇಲ್ಲಿ ಬಂದಂತಹವಳನ್ನು ಹೇಗೆ ಕಾಯ್ತಾ ಇದ್ದಾಳೆ ಎಂಬುದಾಗಿ ಅಮ್ಮನವರು ಪ್ರತಿ ಒಂದು ಮಾರ್ಚ್ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಯುವಂಥದ್ದು, ಫಲಾಭಿಷೇಕ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ಮತ್ತೆ ಭಕ್ತಾದಿಗಳಲ್ಲಿ ಪ್ರತಿ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ಶುಕ್ರವಾರ ಮತ್ತು ಅಮಾವಾಸ್ಯೆಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ನಡೆಯುವಂಥದ್ರಿಂದ ಬಂದಂತಹ ಭಕ್ತಾದಿಗಳಿಗೆ ಯಾರು ಖಾಲಿ ಒಂದು ಪ್ರಸಾದ ಇಲ್ಲದೇನೆ ಹೋಗಬಾರದು ಎಂಬುವಂತಹ ದೃಷ್ಟಿಯಿಂದ ಆ ಭಗವತಿ ಪ್ರೇರೇಪಣೆಯಂತೆ ಪ್ರತಿ ಶುಕ್ರವಾರ ಅಮಾವಾಸ್ಯೆಯ ದಿವಸ ಇಲ್ಲಿ ಅನ್ನದಾಸೋಹವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಒಂದು ಶುಕ್ರವಾರದಿಂದ ಶುಕ್ರವಾರಕ್ಕೆ ಅಧಿಕವಾಗಿ ಜನ ಆಗುತ್ತಾ ಇದ್ದಾರೆ. ಅನ್ನದಾಸೋಹ ಇನ್ನೂ ಜಾಸ್ತಿ ಮಾಡಬೇಕು. ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಒಂದು ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಹೊತ್ತಿಕೊಂಡಿದ್ದೇವೆ. ಅದೆಲ್ಲವನ್ನು ಆ ಭಗವತಿ ನಡೆಸಿಕೊಳ್ಳಬೇಕು. ಕ್ರಮೇಣವಾಗಿ ಹಂತವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅವಳು ಅದಕ್ಕೆ ಎಲ್ಲ ಪ್ರೇರೇಪಣೆಯನ್ನು ಕೊಡುತ್ತಾ ಹಂತವಾಗಿ ಬರ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು
ಆ ಆ ಒಂದು ತಮ್ಮ ಸಹಾಯ ಮತ್ತು ಆಕಾಂಕ್ಷೆ ತಮ್ಮ ಎಲ್ಲರ ಒಂದು ಹಿತೈಷಿಗಳಾಗಿ ತಾವೆಲ್ಲ ಬಂದು ಇಲ್ಲಿ ಒಂದು ಈ ಧರ್ಮದಲ್ಲಿ ಅಥವಾ ಈ ಒಂದು ಭಗವತಿಯ ಸೇವೆಯಲ್ಲಿ ತಾವೆಲ್ಲ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಆನಂತರ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಅಥವಾ ಎಲ್ಲ ದಿವಸವೂ ಸಹಿತ ಅಮ್ಮನವರಿಗೆ ಕೆಲವೊಂದಷ್ಟು ಸೇವಾ ಕೈಂಕರ್ಯಗಳು ನಡೀತಾ ಇರ್ತವೆ. ಅಭಿಷೇಕ ನಿತ್ಯವೂ ಸಹಿತ ಇಲ್ಲಿ ಅಮ್ಮನವರಿಗೆ ಅಭಿಷೇಕ ಇಲ್ಲ ಹೇಳುವಂಥದ್ದಿಲ್ಲ. 360 ದಿನಗಳ ಕಾಲವೂ ಸಹಿತ ಅಮ್ಮನವರಿಗೆ ಅಭಿಷೇಕ ಇಲ್ಲಿ ನಡೀತಾನೆ ಇರ್ತದೆ. ಅಭಿಷೇಕ ಹಾಗೆ ಅಲಂಕಾರಾದಿಗಳು ಇವೆಲ್ಲವೂ ನಡೆಸ್ತೇವೆ. ತಾವು ಬಂದು ಆ ಅಲಂಕಾರವನ್ನ ಬರೆಸಬಹುದು ಅಥವಾ ಅಭಿಷೇಕವನ್ನ ಮಾಡಿಸಬಹುದು. ಈ ಅಭಿಷೇಕವನ್ನ ಅಥವಾ ಅಲಂಕಾರವನ್ನ ಮಾಡೇ ಇದರಿಂದ ಅವರ ಮನಸ್ಸಿನಲ್ಲಿ ಇಷ್ಟಾರ್ಥಗಳನ್ನ ಈಡೇರಿಸ್ತಾಳೆ. ಅದನ್ನ ಸಾಕ್ಷಾತ್ ಪ್ರತ್ಯಕ್ಷವಾಗಿ ಭಕ್ತಾದಿಗಳೇ ಮದುವೆ ಆಗದೇ ಇರತಕ್ಕಂಥವರು ಅರಿಶಿನ ಕುಂಕುಮ ಅಲಂಕಾರವನ್ನು ಮಾಡಿಸಿಕೊಂಡು ಮದುವೆ ಆದ ನಂತರ ಹರಕೆಯನ್ನ ಒಪ್ಪಿಸಿ ಹೋಗಿದ್ದಾರೆ. ಅಥವಾ ಒಂದು ಉದ್ಯೋಗದ ಸಮಸ್ಯೆ ಇರತಕ್ಕಂಥವ್ರು, ಎಲ್ಲಿಯೂ ಉದ್ಯೋಗ ಪ್ರಾಪ್ತಿ ಆಗದೇ ಇದ್ದಂಥವರು ಆ ಒಂದು ಅಮ್ಮನವರಿಗೆ ಧನದ ಅಂದ್ರೆ ಹಣದ ಒಂದು ಲಕ್ಷ್ಮೀ ಅಲಂಕಾರ ಇತ್ಯಾದಿ ಅಲಂಕಾರಗಳನ್ನೆಲ್ಲ ನಾನಾ ವಿಧವಾದಂತಹ ಅಲಂಕಾರಾದಿಗಳು ನಡೀತವೆ ಅಮ್ಮನವರಿಗೆ. ಪ್ರತಿ ಶುಕ್ರವಾರ ದಿವಸ ಪುಷ್ಪಾಲಂಕಾರ ಹೇಳುವಂಥದ್ದು ಇದ್ದೇ ಇರುತ್ತದೆ. ಹಾಗೆ ಅಮ್ಮನವರಿಗೂ ಸಹಿತ ಕೆಲವೊಂದಷ್ಟು ಜನ ಉಡಿಯನ್ನ ಬೇಡಿಕೊಡುತ್ತಾರೆ. ಈ ಉಡಿಯನ್ನ ಕೊಡುತ್ತೇವೆ, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಕೊಡು ಎಂಬುದಾಗಿ. ಅದೇ ರೀತಿಯಾಗಿ ಉಡಿಯನ್ನ ಬಂದು ತುಂಬುತ್ತಾರೆ. ಅಮ್ಮನವರಿಗೆ ದುರ್ಗಿಗೆ ಉಡಿ ಹೇಳುವಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಆ ಉಡಿಯನ್ನ ಬಂದು ತುಂಬಿಕೊಡುತ್ತಾರೆ. ಅವರ ಇಷ್ಟಾರ್ಥನೆಲ್ಲವನ್ನ ಈಡೇರಿಸ್ತಾ ಇದ್ದಾರೆ. ಆ ಭಗವತಿ ಸದಾಕಾಲ ಅನುಗ್ರಹವನ್ನ ಮಾಡಿ ಈ ಬಂದಂತ ಭಕ್ತಾದಿಗಳನ್ನ ಕಾಪಾಡಿಕೊಂಡು ಹೋಗ್ತಾರೆ. ನನ್ನ ಅನುಭವ ಇದು, ನನ್ನ ಪರ್ಸನಲ್ ಆಗಿ ನನ್ನ ಅನುಭವ ಹೇಳಬೇಕು ಅಂದರೆ, ಎಷ್ಟೋ ಸಲ ನಾನು ಹೊರಗಡೆ ಹೋಗ್ಬಂದು ನಾನು ಕೆಲವೊಂದು ಆ್ಯಕ್ಟಿವಿಟೀಸಲ್ಲಿ ಇರೋದ್ರಿಂದ ಸಂಜೆ ನಾನು ಬಂದಾಗ ನನಗೆ ಅನಿಸುತ್ತೆ, ಅಯ್ಯೋ ಬೇಡಪ್ಪ ಇವತ್ತೆಲ್ಲ ಬೇರೆ ಕಡೆ ದೇವಸ್ಥಾನ ಹೋಗಿ ಬಂದಿದ್ದೀನಲ್ಲ, ಸಾಕಪ್ಪ ಮನೇಲಿ ದೀಪ ಹಚ್ಬಿಟ್ಟು ರೆಸ್ಟ್ ತೊಗೊಳ್ಳೋಣ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ನೀವು ನಂಬಲ್ಲ, ನೀವು ಏನಾದರೂ ಮಾಡಿ 7:30 ಗಂಟೆ ಕರೆಕ್ಟಾಗಿ ಕರೆಸ್ಕೊತಾಳೆ. ಕರೆಸ್ಕೊತಾಳೆ. ನನಗೆ ನೋಡಿ ಸುಮಾರು ಸಲ ಇದೊಂದು 40-50 ಸಲ ಆಗಿರ್ಬೋದು ನನಗೆ ಈ ಅನುಭವ, ನನ್ನ ಓನ್ ಎಕ್ಸ್ಪೀರಿಯನ್ಸು. ಅಯ್ಯೋ ಸುಸ್ತಾಗಿದೆಯಪ್ಪ, ಇವತ್ತು ಮಳೆ ಬರ್ತಿದೆ, ಬೇಡ ಸುಮ್ಮನೆ ಆ ಥರ ಆದಾಗ ಅಯ್ಯೋ ಬೇಡ ಇವತ್ತು ನಾನು ರೆಸ್ಟ್ ತೊಗೋಬೇಕು, ಆಗಲ್ಲಪ್ಪ ನನಗೆ ಇವತ್ತೆಲ್ಲ ನನ್ನ ಕಾಲು ನೋವಾಗಿದೆ, ನನಗೆ BP ಎಲ್ಲ ಇರೋದ್ರಿಂದ ಸ್ವಲ್ಪ ಆಗೋದಿಲ್ಲ ಇವತ್ತು ಅಂತ ಅಂದ್ಕೊಂಡಾಗ ಎಷ್ಟು ಮಹಿಮೆ ಇರೋದು ಅಂದರೆ, ಈಗ ಆಗಲ್ಲ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಆಯಿತು ರೆಸ್ಟ್ ತೊಗೋಬಿಡು ಅಂತಾರೆ. ಬಟ್ ಇಲ್ಲ, ಆಗಲ್ಲ. 7:30 ಕರೆಕ್ಟಾಗಿ ಕಳಿಸ್ಕೊಂಡ್ಬಿಡ್ತಾರೆ. 7:30 8 ಗಂಟೆಗೆ ಏನಾದರೂ ಇದಿದ್ದು ನಾನು ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಇದು ಓನ್ ಎಕ್ಸ್ಪೀರಿಯನ್ಸು. ನನಗೆ ಇದು ಸುಮಾರು 40-50 ಸಲ ಆಗಿದೆ. ಎಷ್ಟೋ ಸಲ ನಾನು ಬಂದಾಗ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ದೀವಿ, ಬರಬಾರ್ದು ಅಂದ್ಕೊಂಡೆ, ಏನಾದರೂ ಮಾಡಿ ಕರ್ಸ್ಕೊತಾಳೆ ಇವಳು ಪವಾಡಗಾರ್ತಿ ಅಂತಲೇ ಹೇಳ್ತೀನಿ. ಆ ಥರ ನಮ್ಮ ನಿಜವಾಗ್ಲೂ ಅದೃಷ್ಟಾನೆ ಅಂತ ಹೇಳ್ಬೋದು. ಇವರು ಇರೋದ್ರಿಂದ ನಮ್ಮ ಬಡಾವಣೆಗೆಲ್ಲ ಒಂದು